ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂತ ಯೋಚನೆ ಮಾಡಬೇಡ, ಎದ್ದಾಗ ವೆಯ್ಟ್ ನೋಡೋದನ್ನು ಮರಿಬೇಡ ಅಂತ ಹೇಳ್ತಾ ನಮಸ್ಕಾರ ಮನುಷ್ಯರೇ. ಡೇ 4 ಆಫ್ 25ಗೆ ಸ್ವಾಗತ. ಇದು ಪ್ರಕಾಶ್ ಕರುನಾಡು. ಎದ್ದಾಗ ನೀರು ಕುಡಿಯೋದು ಮಿಸ್ ಮಾಡಿದ್ರು ಟೀ ಕುಡಿಯೋದ ಮಿಸ್ ಮಾಡಲೇಬೇಡ ಅಂತ ನಮ್ಮ ಟೀ ಕುಡುಕರ ಸಂಘದ ತತ್ವವನ್ನು ಫಾಲೋ ಮಾಡಿ ಮನೆಗೆ ಬಂದು ಕಸ ಗುಡಿಸಿ ಡೀಸೆಂಟಾಗಿ ಕೂತು ಸೈಲೆಂಟಾಗಿ ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲನೇ ಟೀ ಯಾವಾಗಲೂ ನಮಗೆ ಸಾಕಾಗಿದ್ದೇ ಇಲ್ಲ ಅಂತ ಗೊತ್ತಾಗಿ ಆಗಿದ್ದಾಗೋಗ್ಲೂ ಇನ್ನೊಂದು ಗ್ರೀನ್ ಟೀ ಬೇಕೇ ಬೇಕು ಅಂತ ಅದನ್ನು ಕುಡಿದು ಖಾಲಿ ಮಾಡಿ ಸ್ಟ್ರಿಕ್ಟಾಗಿ ಓದಬೇಕು ಅಂತ ಕೂತೆ. ಓದೋ ಮಧ್ಯದಲ್ಲೇ ಪೇಪರ್ ಹುಡುಕೊಂಡು ಬಂದು ಗುಡ್ ಮಾರ್ನಿಂಗ್ ಹೇಳ್ತು. ಆಮೇಲೆ ಮಾತಾಡ್ತೀನಿ ಗುರು ಅಂತ ಅದನ್ನು ಸೈಡಲ್ಲಿ ಕೂರಿಸಿ ಓದೋದನ್ನು ಮುಂದುವರಿಸಿದೆ. ಟೈಮ್ 9 ಆಯಿತು ಅಂದರೆ ಇದು ದೇಹಕ್ಕೆ ಟಾರ್ಚರ್ ಕೊಡೋ ಟೈಮು. ನಮ್ಮ ಛಾಯಾಗ್ರಾಹಕರಾದ ಮೋಹನ್ ಸರ್ ಅವರು ರೌಂಡ್ ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿದ್ರೆ ನನಗೆ ಬೆವರಿಳಿತಾ ಇತ್ತು. ಫ್ರೆಶ್ ಅಪ್ ಆಗಿ ಮತ್ತೊಂದು ಟೀ ಕುಡಿದು ಕರ್ತವ್ಯದ ಕರೆ ನನ್ನ ಕೈ ಬೀಸಿ ಕರಿತಾ ಇದ್ದೆ. ಈಗ ನಾನು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಆಫೀಸ್ ಕಡೆ ಹೊರಟೆ. ಆ ಕಂಪ್ಯೂಟರ್ ಸ್ಕ್ರೀನ್ಗೂ ಮತ್ತು ನನಗೂ ಒಂಥರ ಅವಿನಾಭಾವ ಸಂಬಂಧ. ಬೇಜಾನ್ ಕಷ್ಟ ಸುಖ ವಿಚಾರಿಸ್ಕೊಂಡು ಕೂತಿರುವಾಗಲೇ ನಮ್ಮ ಮೋಹನ ಕಾಲ್ ಮಾಡ್ದ. ನಾನು ಕೃಷ್ಣ ಭವನದಲ್ಲಿದ್ದೀನಿ, ಬರ್ರಿ ಟೀ ಕುಡಿಯೋಣ ಅಂತ. ಕೃಷ್ಣ ಭವನಕ್ಕೆ ಹೋಗಿ ಚೇರ್ಸ್ ಹೊಡೆದು ಟೀ ಕುಡಿದು ವೋಟ್ ಫಾರ್ ದಿ ರೈಟ್ ಅಂತ ತಾಲೂಕು ಆಫೀಸಿಗೆ ಹೋಗಿ ರೈಟ್ ಆದವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ವೋಟ್ ಮಾಡಿ ಆಫೀಸಿಗೆ ಬಂದು ಕೆಲಸನ ಮುಂದುವರಿಸ್ದೆ. ಅಷ್ಟರಲ್ಲಾಗಲೇ ಟೈಮ್ ಆಗೋಗಿತ್ತು. ಮನೆಗೆ ಬಂದು ಟೈಮ್ ವೇಸ್ಟ್ ಮಾಡೋದು ಹೇಗೆ ಅಂತ ಮೊಬೈಲಲ್ಲಿ ಸರ್ಚ್ ಮಾಡ್ತಾ ಕೂತೆ. ನಮ್ಮ ಅಡಿಗರು ಹೇಳ್ದಂಗೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ತಾ ಇದಿಷ್ಟು ಡೇ 4 ಆಫ್ 25. ನಮಸ್ಕಾರ ಮನುಷ್ಯರೇ, ಮತ್ತೆ ಸಿಗ್ತೀನಿ. ಇದು ಪ್ರಕಾಶ್ ಕರುನಾಡು.